ಬೆಳಗಾವಿ ತಾಲೂಕಿನ ಶಿವಾಪುರದ ಶ್ರೀ ಕಾಡಸಿದ್ದೇಶ್ವರ ಮಠವು ಬೆಳಗಾವಿ ನಗರದಿಂದ ಸರಿಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಪ್ರಮುಖ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಶಿವಾಪುರದ ಶ್ರೀ ಕಾಡಸಿದ್ದೇಶ್ವರ ಮಠ ಭಕ್ತರ ಕಷ್ಟ ನಷ್ಟಗಳನ್ನು ಪರಿಹರಿಸುವ ಶಕ್ತಿಯ ಕೇಂದ್ರವಾಗಿ ಹೊರಹೊಮ್ಮಿದೆ. ಇಲ್ಲಿ ಈ ಮಠಕ್ಕೆ ಕಾಡಸಿದ್ದೇಶ್ವರ ಮಠಕ್ಕೆ ಯಾರು ಬರ್ತಾರಲ್ಲ ಅವ್ರೇನ್ ಇಚ್ಛಾಶಕ್ತಿ ಇರ್ತೈತಿ, ಅವ್ರು ಬರುವಾಗ ಒಂದು ತೆಂಗಿನಕಾಯಿ ತರ್ತಾರೋ ಮತ್ತೆ ಇದ್ರ ಅಖಂಡ ಜ್ಯೋತಿ ಏನೈತ್ಲ ಇದ್ರಾಗ ಆ ತೆಂಗಿನಕಾಯಿನ ಹಾಕಿ ಈ ಅಪ್ಪಾಜಿ ಅವರ ಆಶೀರ್ವಾದ ತಗೊಂಡು ಹೋಗ್ತಾರೋ ಅವ್ರದೆಲ್ಲ ಕಾರ್ಯಸಿದ್ಧಿ ಆಗಿದೆ. ಈಗ ಸಾಕಷ್ಟು ಭಕ್ತರು ಬಂದ ಇದರದ ಆಶೀರ್ವಾದನ ಪಡೆದಾರ. ಮತ್ತೊಂದು ವಿಶೇಷ ಅಂದ್ರೆ ಈ ಮಠದಾಗ 7 ದಿವಸ 9 ದಿವಸ 10 ದಿವಸ ಈ ಗೋ ಸೇವೆ ಮಾಡಕ್ ಭಕ್ತರು ಬರ್ತಾರ. ಇದ್ರ ಅರ್ಥ ಹಿಂದಿಂದ ಏನಪ್ಪಾ ಅಂತಂದ್ರ ಯಾರು ಸಂಕಷ್ಟದಾಗಿರ್ತಾರೋ, ಯಾರು ಆರ್ಥಿಕ ಸ್ಥಿತಿಯಿಂದ ಕಡಿಮೆ ಇರ್ತಾರೋ ಅವರ ಗೋ ಸೇವಾ ಮಾಡ್ತಾರ. ಆರ್ಥಿಕ ಸ್ಥಿತಿಯಿಂದ ಏನಾದರೂ ಅವಕ್ಕೆ ಉಪಾಯ ರೆಮಿಡಿ ಕೊಟ್ಟಾಗ ಅವ್ರಿಗೆ ಮಾಡೋದ ಹಣಕಾಸಿನ ವ್ಯವಸ್ಥೆ ಇರಂಗಿಲ್ಲ. ಅಂಥವ್ರು ಬಂದ ಇಲ್ಲಿ ಗೋ ಸೇವೆಯನ್ನು ಮಾಡ್ತಾರೆ. ಆಕಳು ಕೂಡ ತಿರುಗಾಡೋದು, ಅದರದ ವ್ಯವಸ್ಥೆ ಮಾಡೋದು, ಆಕಗಳನ್ನು ತೊಳೆದು ಹತ್ರದ ಇದು ಹೆಂಡಿ ಸಗಣಿ ಎಲ್ಲ ತೆಗೆದ 9 ದಿವಸ ಇದ್ದು ಹೋಗ್ತಾರೆ ಮಠದ ಈ ಆಕಳಿಗೆ ಸೇವಾ ಮಾಡಿ. ಸಾಕಷ್ಟು ಭಕ್ತರ ಇಲ್ಲಿ ಬರೋದು ನನಗನ್ಸತಿ ಗೋವಾದಿಂದ ಬರ್ತಾರೆ ಜನ, ಈ ಕಡೆ ಕೊಲ್ಲಾಪುರ, ಮಹಾರಾಷ್ಟ್ರ, ಸಾತಾರದಿಂದ ಜನ ಬರ್ತಾರೆ, ಪುನಾದಿಂದ, ಮುಂಬೈದಿಂದ. ಅವ್ರು ಬಂದಿರಲು ಒಂದು 10-15 ದಿನ ಇಲ್ಲೇ ಟೆಂಟ್ ಹಾಕಿ ಗೋ ಸೇವೆ ಮಾಡಿ ಹೋಗ್ತಾರೆ. ದೊಡ್ಡ ದೊಡ್ಡ ಜನ ಬರ್ತಾರೆ ಇಲ್ಲಿ. ಈ ಮಠದ ನಿರ್ವಹಣೆ ಜವಾಬ್ದಾರಿ ನೋಡಿಕೊಳ್ಳುತ್ತಿರುವ ಮುಪ್ಪಿನ ಕಾಡಸಿದ್ದೇಶ್ವರ ಮಠದ ಶ್ರೀಗಳು ಮಠಕ್ಕೆ ಬರುವ ಭಕ್ತರ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿ ನೀಡುವ ಮೂಲಕ ಭಕ್ತರ ಕಣ್ಣೀರು ಒರೆಸುವ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ಕುಷ್ಠರೋಗದಿಂದ ಬಳಲುವ ಭಕ್ತರಿಗೆ ಶ್ರೀಗಳು ಔಷಧಿ ನೀಡುತ್ತಾರೆ. ಇಲ್ಲಿನ ಔಷಧಿಯಿಂದ ಗುಣಮುಖರಾಗಿರುವ ಹಲವು ಭಕ್ತರು ಸಂತಸವನ್ನು ವ್ಯಕ್ತಪಡಿಸಿ ಸಮಸ್ಯೆಗಳಿಂದ ಬಳಲುವ ಇತರೆ ಭಕ್ತರಿಗೆ ಶ್ರೀಗಳ ನೀಡುವ ಔಷಧಿ ಕುರಿತು ಮಾಹಿತಿ ನೀಡಿ ಇತರೆ ಭಕ್ತರಿಗೆ ನೆರವಾಗುತ್ತಿದ್ದಾರೆ. ನಾವಿಲ್ಲಿ ಒಂದು ಸ್ವಲ್ಪ ಮನ್ಯಾಗ ಆರ್ಥಿಕ ಸ್ಥಿತಿ ಎಲ್ಲ ನಮಗೆ ಬರೋಬ್ಬರಿ ಇರಾಕಿಲ್ರಿ. ಮನ್ಯಾಗ ರೊಕ್ಕದ ಚಿಂತೆ ಮತ್ತು ಹೊಳೆ ಆರಾಮ ಉಳಿದದು ಆಗ್ತಿರಾಕಿಲ್ರಿ. ಅದ್ರ ಸಂಬಂಧ ಇಲ್ಲಿ ಮಠಕ್ಕೆ ನಾವು ಸೇವಾಕಂತ ಬಂದೂರಿ. ಬರಂತಲೇ ಒಂದು 2-3 ತಿಂಗಳಿಂದ ಈಗ ನಮಗೆಲ್ಲ ಚಲೋ ಆಗೈತ್ರಿ. ಎಲ್ಲ ದನಗಳು ಬಿಡ್ತೀವ್ರಿ, ಎಲ್ಲ ಮಾಡ್ತೀವ್ರಿ. ಮತ್ತು ಈಗ ನಮ್ಗೆ ಇದಕ್ಕೆ ಉಪಜೀವನಕ್ಕೆ ಅಂತ ಹೇಳಿ ಮಠದಿಂದ ಒಂದು ಸ್ವಲ್ಪ ಏನಾರ ಇದನ್ನು ಸಹಾಯ ಮಾಡ್ತಾರ್ರಿ. ಯಾರೇನು ಇದನ್ನ ಮಾಡಿಲ್ರಿ, ನಾವಾಗೆ ಬಂದೂರಿ. ಅಂದ್ರೆ ನಮಗೆ ಒಂದು ಸ್ವಲ್ಪ ಮನ್ಯಾಗ ಪ್ರಾಬ್ಲಮ್ ಐತ್ರಿ. ಪ್ರಾಬ್ಲಮ್ ಇರಂತಲೇ ಇಲ್ಲಿ ಬರಂತಲೇ ಒಂದು ಸ್ವಲ್ಪ ಈಗೆಲ್ಲ ನಮ್ದೆಲ್ಲ ಪ್ರಾಬ್ಲಮ್ ಅದೆಲ್ಲ ದೂರ ಆಗ್ಯಾವ್ರಿ. ಈಗ ನಮ್ಮ ಪ್ರತ್ಯೇಕ ನಾವು ಚಲೋ ಅದೇವ್ರಿ. ಇಲ್ಲಿ ಒಳ್ಳೆ ವಾತಾವರಣ, ಈ ವಾತಾವರಣದ ಚಲೋ ಐತ್ರಿ. ರೊಕ್ಕ ಕೊಟ್ರು ಇಂಥ ವಾತಾವರಣ ಸಿಗಂಗಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ವಾತಾವರಣ ಚಲೋ ಐತ್ರಿ, ಹೆಲ್ದಿ ಐತ್ರಿ, ನ್ಯಾಚುರಲ್ ಐತ್ರಿ. ಎಲ್ಲ ಊರಾಗ ಅದ್ರ ಅಲ್ಲಿ ಹೋಗು ಇಲ್ಲಿ ಹೋಗು ಬರೀ ಆ ಶಿಲಾಪು ಅವ ಇವ ಧೂಳು ಗೀಳು ಇರ್ತೈತ್ರಿ. ಇಲ್ಲೆಲ್ಲ ನ್ಯಾಚುರಲ್ ಗಿಡಗಳು ಅದಾವ್ರಿ, ಎಲ್ಲ ಅದಾವ್ರಿ. ಆರಾಮ್ ಐತ್ರಿ ಇಲ್ಲಿ ಜೀವನ ರೀ. ಸ್ವಾಮೀಜಿ ಅವ್ರ ಆಯುರ್ವೇದಿಕ್ ಔಷಧಿ ಎಲ್ಲಾ ತರ ಕೊಡ್ತಾರ್ರಿ ಅವ್ರು. ಹಿಂಗ ಏನಾರ ಪ್ಯಾರಲೈಸ್ ಆಗಿದ್ರ ಅದಕ್ಕೂ ಕೊಡ್ತಾರ್ರಿ. ಮತ್ತೆ ಏನಾರ ಹಿಂಗ ಒಂದ್ ಬಾದುಷಿಂದ ಹಿಂಗ ಉರಿಯೋದು ಹೋಗಂಗಿಲ್ರಿ, ಅವಕ್ ಕೊಡ್ತಾರ್ರಿ. ಮತ್ ಹಿಂಗ್ ಹೊಟ್ಯಾಗದು ತ್ರಾಸಾರ ಕೊಡ್ತಾರ್ರಿ. ನಡ ಪೇನ ಒಟ್ ಹಿಂಗ ಕೀಲದು ನುಸ್ತಾವಲಕ್ರಿ ಎಲ್ಲಕ್ಕೂ ಕೊಡ್ತಾರ್ರಿ ಅವ್ರು. ಜನ ಇಲ್ಲಿ ಬಂದ್ ಟ್ರೀಟ್ಮೆಂಟ್ ತಗೊಂಡ್ ಹೋಗ್ತಾರ. ಆ ಟ್ರೀಟ್ಮೆಂಟ್ ಬಾಳ ಜನ ಬಂದ್ ತಗೊಂಡ್ ಹೋಗ್ತಾರ್ರಿ. ಎಷ್ಟು ದಿನ ಇರ್ತಾರ ಇಲ್ಲಿ? 9, 10 ಹಿಂಗ್ 15 ದಿವಸ, 1 ತಿಂಗಳ 2 ತಿಂಗಳ ಗಂಟ್ಲೆ ಇರ್ತಾರ. ಎಲ್ಲ ಅವ್ರದೆಲ್ಲ ಮಠದಾಗ ಜಲ ಇದನ್ನ ಮಾಡಿ ಆರಾಮ್ ಮಾಡಿ ಕಳಿಸ್ತಾರ. ಕುಷ್ಠರೋಗ ಮಾತ್ರವಲ್ಲದೆ ಮೊಣಕಾಲು ನೋವು ಸೇರಿದಂತೆ ಶರೀರ ಸಂಬಂಧಿ ಹಲವು ಕಾಯಿಲೆಗಳಿಗೆ ಔಷಧಿ ನೀಡುವ ಶ್ರೀಗಳ ಮಠದಲ್ಲಿ ಸರಿಸುಮಾರು 60ರಿಂದ 70 ಆಕಳುಗಳು ಕೂಡ ಇದ್ದು, ಪ್ರಾಣಿ ರಕ್ಷಣೆ, ಪ್ರಾಣಿ ಪ್ರೀತಿ ಹೊಂದಿರುವ ಶ್ರೀಗಳು ಯಾವುದೇ ಸಹಾಯವಿಲ್ಲದೆ ತಾವೇ ಕಷ್ಟಪಟ್ಟು ತೀರಾ ಅತ್ಯಲ್ಪ ಸಹಾಯದಿಂದ ಮಠದ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸುತ್ತಿದ್ದಾರೆ. ಈಗ ನಾವಿಲ್ಲಿ ಶಿವಾಪುರದ ಕಾಡಸಿದ್ದೇಶ್ವರ ಮಠದ ವತಿಯಿಂದ ನಡೆಸದಂಥ ತಥಾಸ್ತು ಗುರುಕುಲದಲ್ಲಿದ್ದೀವಿ. ಈಗ ನಾವು ಮಠ ಬಿಟ್ಟು 2 ಕಿಲೋಮೀಟರ್ ದೂರ ಇದ್ದೀವಿ. ಇಲ್ಲಿ ಒಂದು ಚಿಕ್ಕ ಹೊಳಿ ಅದ. ಈ ಹೊಳಿ ಹಳ್ಳ ಹೋಗಿ ಈ ಘಟಪ್ರಭಾ ನದಿ ಕೂಡ್ತದ. ಇದಕ್ಕೆ ಇಲ್ಲಿ ಒಂದು ದೊಡ್ಡದೊಂದು ಜೇನು ಫಡಿ ಎತ್ತೈತಿ. ಸಾಕಷ್ಟು ನಮ್ಮ ಯುವಕರ ಇಲ್ಲಿ ಜೇನ ಬಿಡ್ಸಾಕ ಬರ್ತಾರೋ. ಇದಕ್ಕೆ ಕಾಣೋದು ಇದೇನು ಕಲ್ಲದಲ್ಲ, ಇಲ್ಲಿದ್ದು ಟೋಟಲಿ ಒಂದು ಏನಾರೇ ಒಂದು 20-30 ಫುಟ್ ದೊಡ್ಡದ ಒಂದು ಜೇನ. ಅದಕ್ಕೆ ಜೇನು ಫಡಿ ಐತಿ ಈ ಜಾಗ. ಇಲ್ಲಿ ಹಿಡಿದ ಒಂದು 4-5 ಕಿಲೋಮೀಟರ್ ನಮ್ಮ ಈ ಒಂದು ಗುರುಕುಲ ಅಥವಾ ತಥಾಸ್ತು ಗೋಶಾಲೆಯ ಎಲ್ಲ ಆಕಗಳ ಇಲ್ಲೆಲ್ಲ ತಿರುಗ್ತಾವು. ಮುಂಜಾನೆ 9:30-10 ಗಂಟೆಗೆ ನಾವು ಈ ಆಕಳನ್ನು ಬಿಟ್ರೆ ಅವ 5 ಗಂಟೆಗೆ ಮತ್ತೆ ಮಠ ಬಂದು ಸೇರ್ತಾವ. ಈ ಮಠ ಎಲ್ಲಿ ಐತಪ್ಪ ಅಂತಂದ್ರೆ ಶ್ರೀ ಮುಪ್ಪಿನ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಇರ್ತಾರೆ ಇಲ್ಲಿ. 30 ವರ್ಷ ಆತ ಈ ಒಂದು ಸ್ವಂತ ಸ್ಥಾಪನೆ ಮಾಡಿದಂಥ ಮಠ ಅದು. ಇಲ್ಲಿ
ಈ ರಾಜಗಳಿಂದ ಒಟ್ಟ 3 ಕಿಲೋಮೀಟರ್ ಆಗ್ತತಿ. ಈ ಸುತ್ತಗಟ್ಟಿ NH4 ಹೈವೇ ರಾಮದಾಬಾದ್ ಐತ್ಲ, ಅಲ್ಲಿಂದ ಅಷ್ಟ 3 ಕಿಲೋಮೀಟರ್ ಐತಿ ಮಠ. ಸೇವಾ ಮನೋಭಾವ ಹೊಂದಿರುವ ಮುಪ್ಪಿನ ಕಾಡಸಿದ್ದೇಶ್ವರ ಶ್ರೀಗಳಿಗೆ ಸರ್ಕಾರ ಹಾಗೂ ಗಣ್ಯರ ಸಹಾಯದ ಬೆಂಬಲ ಬೇಕಾಗಿದ್ದು, ಮಠಕ್ಕೆ ಉದಾರಿಗಳು ಶ್ರೀಮಂತರು ನೆರವು ನೀಡಿದರೆ, ಸರ್ಕಾರ ಸಹಾಯ ಹಸ್ತ ನೀಡಿದರೆ ತಾವು ಹೆಚ್ಚಿನ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲು ತಯಾರಿರುವುದಾಗಿ ಶ್ರೀಗಳು ಹೇಳಿದ್ದಾರೆ. ನಾವು ಮಹಾಮಂಡಲೇಶ್ವರ ಮೋಹನ್ ಕಾಡಸಿದ್ದೇಶ್ವರ ಅಂತ ಊರು ಶಿವಾಪುರ ಸುತ್ತಮುತ್ತಲಿನ ಗ್ರಾಮಗಳು ಬರ್ತಾವೆ. ವಾಡಿ ಸಿಡ್ಲ ಅಂತ ಒಂದು ಊರಿದೆ. ಆ ಭಕ್ತರು ಮಠಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಅಂದ್ರೆ ಯಾವಾಗ ಬೇಕಾಗ ಬಂದಂತ ಮಾಡ್ತಿದ್ದಾರೆ ಆ ಭಕ್ತರ ವಾಡಿ ಸಿದ್ಧರಾದರು. ಆ ನಂತರ ನಾವು ಆಯುರ್ವೇದಿಕ ಔಷಧ ಕೊಡ್ತಾ ಇದ್ದೀವಿ, ಎಲ್ಲ ರೋಗಿಗಳು ಕೊಡ್ತಾ ಇದ್ದೀವಿ. ಆಯುರ್ವೇದಿಕ ತಗೊಳಕ್ ಕೆಲವು ಮಂದಿ ಭಾಳ ಮಂದಿ ಬರ್ತಾರೆ. ಬಂದು 2 ಸಲ 3 ಸಲ ಅಂತ ಆರಾಮಾಗಿ ಹೋಗ್ತಿರ್ತಾರೆ. ಆ ನಂತರ ಏನಂತಂದ್ರೆ ಗೋಶಾಲೆ ನಾವು ಗೋಶಾಲಿನ ಗೋ ರಕ್ಷದ ರಾಜ್ಯಾಧ್ಯಕ್ಷ RSS. ಅದಕ್ಕಾಗಿ ಗೋಗಳನ್ನು ನಾವು ಪಾಲನೆ ಮಾಡ್ಕೊತ ಬಂದಿದ್ದೇವೆ. ಯಾವಾಗಿಂದ ಅಂತಂದ್ರೆ ಸುಮಾರು ಒಂದು 20 ವರ್ಷದಿಂದ ನಾವು ಇದು ಮಠ ಶುರುವಾಗಿ ಕನಿಷ್ಠ ನಮಗ ಒಂದು 30 ವರ್ಷ ಆಗಕ್ಕೆ ಬಂದಿರ್ಬೇಕು ಬಹುತೇಕ. ಅಷ್ಟೊಳಗ ಈ ಮಠ ಭಕ್ತರ ಇದಾರ, ಎಲ್ಲಾರು ಬಡವರು ಇದಾರ, ದುಡಿಯಾಕ ಸೇವಾ ಮಾಡಾಕ ಸಮರ್ಥ ಇದಾರ. ಆದ್ರ ಸೇವಾ ಅಂತ ಮಾಡ್ತಿರ್ತಾರ. ಈ ಮಠ ಹಂಗ ಮುಂಬೈ, ಪುಣೆ, ರತ್ನಗಿರಿ, ಗೋವಾ, ಹಿಂಗ ಕರ್ನಾಟಕ, ಗೋವಾ 3 ರಾಜ್ಯದ ಜನ ಇಲ್ಲಿ ಮಠಕ್ಕೆ ಬರ್ತಾ ಇರ್ತಾರ. ಬಂದು ತಮ್ಮ ಕೈ ಆಧಾರ್ ಸೇವೆ ಮಾಡಿ ಹೋಗ್ತಾರ. ಕಾರ್ಯಕ್ರಮ ವರ್ಷದಾಗ 1 2 ಮಾಡ್ತೇವೆ. ಒಂದು ಶ್ರಾವಣ ಮಾಡ್ತೇವೆ, ಒಂದು ವಾರ್ಷಿಕ ಉತ್ಸವ ಅಂತ ತಿಳ್ಕೊಂಡಿಂದ ಅವರಾತ್ರ ಅಮಾಸಿಗೆ ನಾವು 2 ದಿವಸ ಕಾರ್ಯಕ್ರಮ ಮಾಡ್ತಿರ್ತೀವಿ. ಸ್ವಲ್ಪ ದೊಡ್ಡ ಪ್ರಮಾಣ ಮಾಡ್ತೇವೆ. ಅದಕ್ಕೆ ಜನರ ಬೆಂಬಲ ಬೇಕಾಗ್ತದ. ಬೆಂಬಲ ಇತ್ತಂದ್ರ ಮಠ ಬೆಳಕ್ ಸಾಧ್ಯ. ಗೋವುಗಳನ್ನ ನಾನು ರಾಜ್ಯಾಧ್ಯಕ್ಷ ಆಗಿ ಗೋವುಗಳ ರಾಜ್ಯಾಧ್ಯಕ್ಷ ಆಗಿ ಖುಷಿಯಿಂದ ಮನದಿಂದ ತಾವು ಸಹಕಾರ ಮಾಡ್ಬೇಕಂತ ತಿಳ್ಕೊಂಡ್ರು. ಯಾಕಂದ್ರೆ ಕರ್ನಾಟಕ ಸರ್ಕಾರ ನಮ್ಮ ಸರ್ಕಾರ ಏನಲ್ಲ, ಅದಕ್ಕೆ ಏನೂ ಸಹಾಯ ಮಾಡಂಗಿಲ್ಲ. ಹಿಂದಿನ ಸರ್ಕಾರ ಇದ್ದಾಗ ಸ್ವಲ್ಪ ಸಹಾಯ ಮಾಡ್ತಾ ಇದ್ರು. ಈಗ ಬಂದ ಸರ್ಕಾರ ಗೋವುಗಳಿಗೆ ಒಟ್ಟ ಸಹಾಯ ಮಾಡಂಗಿಲ್ಲ. ಅದರ ಸಲುವಾಗಿ ಅವಕ್ಕೆ ಮೇವು ಮತ್ತು ಅವಕ್ಕ ತಿನ್ನಾಕ ಹಿಂಡಿ ಪಂಡಿ ಕೆಲವೊಂದು ಬೆಳಗಾವಿ ಭಕ್ತರ ಬರ್ತಾರೆ. ಇಂಡಿಯಾದ ಸ್ವಲ್ಪ ಕೊಡ್ತಿರ್ತಾರ. ಅದಕ್ಕೆ ಪುರೋಸಿಲ್ಲ. ತಾವೆಲ್ಲರೂ ಗೋ ಸೇವೆ ಮಾಡ್ತಕ್ಕಂಥವ್ರು ಬಂದು ಏನ್ ಮಾಡಪ್ಪ ಅಂತಂದ್ರ ತಮ್ಮ ಕಡೆ ಹಣ ಇರ್ಲಿಲ್ಲ ಅಂದ್ರೂ ಕೂಡ ಸೇವಾವನ್ನು ಮಾಡಿಸಿಂದ ತಾವು ಕಾಮದಿಂದ ಕಲ್ಪವೃಕ್ಷ ಅಂತಕ್ಕಂತ ಗೋವುಗಳು ಅದಕ್ಕೆ ತಾವು ಅದ್ರ ಕೃಪೆ ಪ್ರಾಪ್ತರಾಗಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಎಲ್ಲ ಜನಕ್ಕೂ ಸರ್ವ ಸಮಾಜಕ್ಕೂ ನಾವು ವಿನಂತಿ ಮಾಡ್ಕೋತೇವೆ. ಏನಂದ್ರ ಗೋವುಗಳು ನಾವು ರಕ್ಷಣೆ ಮಾಡಿದ ಅಂತಂದ್ರ ನಾವು ರಕ್ಷಣೆ ಮಾಡ್ತಾವ. ಹಿಂದಕ್ಕೆ ನಮ್ಮ ಒಂದು ವಿಷಯ ಹೇಳ್ಬೇಕಂತಂದ್ರ ಕರೋನಾದೊಳಗ ಇಲ್ಲಿ ವಾಡಿಸಿಲ್ಲ ಅವ್ರ ಊರಾಗ ಒಬ್ರು ಸಾಲಿಲ್ಲ ಸತ್ರ ಊರಾಗ ಇಡೀ ಊರೆಲ್ಲ ಕೂಡ ನಮ್ ಕರೋನಾ ಔಷಧ 3 ದಿನದಾಗ ನೆಗೆಟಿವ್ ಆಗ್ತಿತ್ತು, ಪಾಸಿಟಿವ್ ಇದು. ಅಷ್ಟು ಪವರ್ಫುಲ್ ಇತ್ತು. ಅದು ಅಂತ ಶಕ್ತಿ ಗೋವುಗಳೊಳಗೈತಿ. ಅದು ಸೆಗಣ ಗೋಮೂತ್ರ ಏನದಲ್ಲ ಪಂಚಗವ್ಯ ಅಂತ ಮಾಡ್ತಿರ್ತೀವಿ. ಅದನ್ನ ಅರ್ಕಂತ ತೆಗಿತಿರ್ತೀವಿ. ಅದನ್ನ ತೆಗೆದು ಅದನ್ನ 43 ರೋಗಗಳಿಗೆ ಅದು 43-45 ರೋಗಿ ಅದು ರೋಗ ನಿವಾರಣೆ ಮಾಡ್ತಕ್ಕಂಥ ತಾಕತ್ ಅವರಲ್ಲಿ ಆ ಗೋ ಅರ್ಕದಲ್ಲಿ ಅದ. ಮತ್ತು ಶಗಣದಲ್ಲಿನೂ ಈ ಕೆಲ ಮಂದಿ ಹೇಳ್ತಿರ್ತಾರ. ಏನ್ ಹೇಳ್ತಾರ ಅಂತಂದ್ರ ಗೋ ಶಗಣಗಳನ್ನು ತಿಂದ್ರೆ ಮನುಷ್ಯ ಇದು ಆಗ್ತದ ಅಂತ ತಿಳ್ಕೊಂಡು ಹೇಳ್ತಿರ್ತಾರ. ಅದು ಪ್ರತಿ ಸ್ವಾಮಿಗಳು ಹೇಳ್ತಿರ್ತಾರೆ. ಅಂತವ್ರಿಗೆ ಏನ್ ಹೇಳ್ತಾರ ಅಂತಂದ್ರ ಅದ್ದಡ್ರಂತ ಮೂರ್ಖರಂತ ಅಂತವ್ರಿಗೆ ಮೂರ್ಖರಂತ ಕರಿಬಹುದು. ಅಂತ ಗೋಮಾತ್ರ ಶಕ್ತಿ ನಾ ಪರ್ಫೆಕ್ಟ್ ತೋರಿಸ್ಕೊಡ್ತೀನಿ. ನಾನು ಈ 2-3 ದಿವಸದೊಳಗ ಅದ ಸೆಗಣ ಕೊಟ್ಟು ನಾನು 50,000 ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು ಬರೀ ಒಂದು ಇಷ್ಟು ಸೆಗಣದೊಳಗ ಅವ್ರದ್ದು ಕ್ಲಿಯರ್ ಮಾಡಿಕೊಟ್ಟಿದ್ದೇವೆ. ಬರೀ ಇಷ್ಟು ಸೆಗಣದೊಳಗ ಇಂಥ ಮೂರ್ಖರು ಮಾತ್ರ ಯಾವಾಗ ಕೇಳಬಾರ್ದು. ಅವರು ಸ್ವಾಮಿಗಳು ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗೋಮಾತ್ರ ಅಂತಂದ್ರ ಅದು ನಮ್ಗ ಜೀವನ ಬದುಕಿಸ್ಕೊಟ್ಟಿದ್ದು ಮನುಷ್ಯನಿಗೆ. ಅದು ಜೀವನದಾಗ ಹೆಂಗ ಅಂತ ಕೇಳಿದ್ರ ನಮ್ಮ ಜೀವನ ಅದ್ರ ಮ್ಯಾಗ ಬದುಕೋದು. ನಮ್ಮ ಇಡೀ ಮಾನವ ಕುಲ ಜೀವ ಇಟ್ಲ ಹಾಲಿರ್ಲಿಕ್ಕೆ ಯಾಕೆ ಬದುಕಂಗಿಲ್ಲ, ಬದುಕ್ತಾರದಿಲ್ಲ.
ನಾವು ಇವತ್ತಿನ ಒಂದು ಶಕ್ತಿ ಅದ. ಏನಂತ ಕೇಳಿದ್ರ ಆ ಭಸ್ಮವನ್ನು ಇವತ್ತಿನಿಂದ ಹಚ್ಕೋತೇವಲ್ಲ ನಾವು, ಈ ಭಸ್ಮ ಹಚ್ಕೊಂಡಿದೀವಿ. ಆ ಭಸ್ಮದಿಂದ ಅನೇಕ ಚರ್ಮಗಳು ಹೋಗ್ತಾವ, ನಮ್ ಅನುಭವ ಹೇಳ್ತೇವೆ ನಾವು ಇದನ್ನ ಹೇಳಂಗಿಲ್ಲ, ಅನುಭವ ಹೇಳ್ತೇವೆ. ಮತ್ತ ಅದರಿಂದ ಎಷ್ಟೋ ಅಲರ್ಜಿ ರೋಗಗಳನ್ನು ಹೋಗ್ತಾವ. ಅಂತದ್ ಎಲ್ಲಿದ್ರೆ ಅದು ಗೋಮಾತ್ರದೊಳಗಿದೆ. ಆ ಗೋಗಳನ್ನು ನಾವು ರಕ್ಷಣೆ ಮಾಡ್ಬೇಕು. ರಕ್ಷಣಾ ಆ ಗೋಗಳಿಂದ ಜನರಿಗೂ ಏನಾಗ್ಬೇಕು, ಫಾಯ್ದೆ ಆಗ್ಬೇಕು. ಅದು ಯಾರು ಶಗಣ ಏನ್ ತೆಗೆದು ಹೋಗ್ತಾರ, ಯಾರು ಆರಾಮಿಲ್ಲ ಅಂತ ಬಂದಿರ್ತಾರ ನಮ್ಮ ಕಡೆ, ಅವ್ರು ನಾವು ಶಗಣ ತೆಗಿಸ್ತೇವೆ. ಶಗಣ ತೆಗಿಯೋದ್ರಿಂದ 3-4 ದಿನ ಆರಾಮ ಹೋಗ್ಬಿಡ್ತಾರ. ಇಲ್ಲಿ ಒಂದ್ ಕೆಲವು ಮಂದಿ ಬಾಳ ಹಿಸ್ಟ್ರಿ ಬಾಳ ಅವ್ರ ಎಲ್ಲಾ ದವಾಖಾನೆ ತೆಗಿಯಾಡಿ ಬಂದಂತವ್ರು ಇಲ್ಲಿ ಬಂದ ಕಿಸಿಂದ ಬರೀ ಗೋ ಸೇವಾ 15 ಸೇವೆ ಮಾಡಿದ್ರ ಅವ್ರೆಲ್ಲಾ ರೋಗ ನಿವಾರಣೆ ಆಗುತ್ತೆ. ಅವ್ರು ಅಡ್ಡಾಡಕ್ ಬರ್ತಾರಲ್ಲ, ಚಿಂತಾ ಪರಿಸ್ಥಿತಿ ಅವ್ರು ಹೇಳ್ತದ, ಆ ವ್ಯಕ್ತಿ ಹೇಳ್ತದ, ಹತ್ತಿ ಎಣ್ಣೆ ತಗೊಂಡ್ ನಾನು ಸಾಕಾಗಿತ್ತು ಅಂತ ಹೇಳ್ತದ, ಸಾಯುವಂಗ ಐತ್ ನನಗಂತ ಹೇಳಿದ. ಇನ್ನ ಮಠ ಡೆವಲಪ್ಮೆಂಟ್ ಮಾಡಕ್ ಏನೇನ ಬೇಕ್ರಿ? ಬಹಳ ಬೇಕು ಇನ್ನ ಡೆವಲಪ್ಮೆಂಟ್ ಮಾಡಕ. ಆ ಸಣ್ಣಗ ನಾವ್ ಆದಷ್ಟು ನೆಸೆಸರಿ ಏನೈತಿ? ಈಗ ಕೆಲವೊಂದು ಭಕ್ತರಿಗೆ ಇರಾಕ ರೂಮ್ಗಳು ಬೇಕಾಗ್ತದ. ಆಕಳು ಈ ಶೆಡ್ ಸಣ್ಣದಲ್ಲ, ಅದು ಸ್ವಲ್ಪ ದ್ವಾರದಾಗ ಮಾಡ್ಬೇಕಂತ ವಿಚಾರ ಅದ. ನೀರಿನ ವ್ಯವಸ್ಥೆ ಅದ, ಇನ್ನ ಅದನ್ನ ವ್ಯವಸ್ಥೆ ಮಾಡ್ಬೇಕು. ನೀರಿನ ವ್ಯವಸ್ಥೆ ಅದ, ಆದ್ರೂ ಬೋರ್ ಅದ, ಹಳ್ಳಿ ಅದ. ಅದಕ್ಕೆ ಇನ್ನೂ ಸ್ವಲ್ಪ ವ್ಯವಸ್ಥೆ ಇದೆ, ಸ್ವಲ್ಪ ವ್ಯವಸ್ಥೆ ಅದ. ಕಲೆಕ್ಷನ್ ಇಂಥ ಸಣ್ಣ ಪುಟ್ಟ ವ್ಯವಸ್ಥೆ ಅವಕ್ಕ ಏನ್ ಮಾಡ್ಬೇಕೈತೆ ಅಂತ ಕೇಳಿದ್ರ ವ್ಯವಸ್ಥೆ ಮಾಡ್ಬೇಕೈತೆ. ಅದಕ್ಕೆ ಸೇವಾ ಮಾಡತಕ್ಕಂಥ ನಮಗ ಅವಶ್ಯಕತೆ ಅದ. ಸೇವಾದಿಂದ ಮೇವ ಅಂತ ತಿಳ್ಕೊಂಡು ನಮ್ ಗುರುಗಳು ಹೇಳ್ತಾರೆ, ಸೇವಾ ಯಾರು ಮಾಡ್ತಾರ ಅವ್ರ ಮೇವ ಸಿಗ್ತದ ಅಂತ ತಿಳ್ಕೊಂಡು. ಹಂಗ ನಾವು ಸೇವಾ ಮಾಡೋದ್ರಿಂದ ನಮಗ ಅನೇಕ ತರದಿಂದ ಫಾಯ್ದೆ ಅದ. ಶಾರೀರಿಕ ಫಾಯ್ದೆ ಅದ, ಆರ್ಥಿಕ ಫಾಯ್ದೆ ಅದ. ಎಲ್ಲದಿಂದ ನಮಗ ಕಾಮಧೇನು ಕಲ್ಪ ವೃಕ್ಷ ಅಂತ ತಿಳ್ಕೊಂಡು ಹಿಂದಿಂದ ಆ ಗೋಮಾತೊಳಗ ಹೇಳ್ಕೊತ ಬಂದಿದ್ರು. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರ ಸೇವಾದಿಂದ ನಮಗ ಅದೆಲ್ಲಾ ಸೇವಾ ಪ್ರಾಪ್ತಿ ಅದ. ಸೇವಾ ಮಾಡೋದು ಎಲ್ಲಾರು ಕೂಡಿ ನಾವು ಆ ಸೇವಾದಿಂದನ ಈ ಹಿಂದ್ಗಡೆ ಮಣ್ಣು ಒಂದು ಆಕ್ಸಿಡೆಂಟ್ ದೊಡ್ಡ ಪ್ರಮಾಣ ಆಗಿತ್ತು. ಆದ್ರೆ ಆ ದೊಡ್ಡ ಪ್ರಮಾಣ ಆಕ್ಸಿಡೆಂಟ್ ಆದ್ರೂ ಕೂಡ ನನಗ ಜೀವನ ದಾನವನ್ನು ಕೊಟ್ಟದಂತ ಗೋಮಾತ. ಯಾಕಂದ್ರೆ ಅದನ್ನ ಯಾರೂ ಸಾಧ್ಯ ಇಲ್ಲ ಅಂತಂದ ವಹಿಸಲಾರಂತದ್ದು. ಅಂತದ್ದು ಕೂಡ ಅದರಲ್ಲಿ ಒಂದು ಶಕ್ತಿ ಅದ, ಒಂದು ತಾಕತ್ ಅದ. ಹಂಗ ನಮ್ ಗುರುಗಳದು ಕೂಡ ಅಷ್ಟು ಶಕ್ತಿ, ನಮ್ ಗುರುಗಳು ನಮ್ಗೆ ಆಶೀರ್ವಾದ, ನಮಗ್ ಗುರು ಕೃಪಾ ಅಂತ ತಿಳ್ಕೊಂಡು ಹೇಳ್ತಾರ. ಅದಕ್ಕೆ ಮರಾಠಿ ಒಂದ್ ಮಾತು ಹೇಳ್ತಾರ, ಕರಣಿಪ ಅಂದ್ರೆ ಗುರುಗಳು ಹೇಳ್ತಾರ ನೋಡು ಮತ್ತೆ ಮಾಡಿ ನೋಡು ಅಂತ ತಿಳ್ಕೊಂಡು ಹೇಳ್ತಾರ. ಅದಕ್ಕ ಗುರುವಿನ ನಾವು ಕೃಪ ಪ್ರಾಪ್ತ ಆದೇವಂತಂದ್ರ ನಮ್ ಜೀವನದಿಂದ ಮುಕ್ತರಾಗ್ತೇವೆ ಅಂತ ತಿಳ್ಕೊಂಡು ತಾವೆಲ್ಲರೂ ಇದಂತೆ ಮಾಡ್ರಿ. ನಮಗೂ ಎಲ್ಲ ಇಂಥ ಶಕ್ತಿ ಭಗವಂತ ಕಾಡಸಿದ್ದೇಶ್ವರ ನಿಮ್ಗೆ ಎಲ್ಲರಿಗೆ ಕರುಣಿಸ್ಲಿ ಅಂತ ತಿಳ್ಕೊಂಡು ಗೋಮಾತ ನಿಮಗ ಒಳ್ಳೆ आशीर्वाद ಕೊಡ್ತಾವ ಅಂತ ತಿಳ್ಕೊಂಡು ನಾ ಎರಡು ಮಾತುಗಳನ್ನು ಹೇಳ. हम इधर का महामंडलेश्वर आप बनने के लिए है राष्ट्रीय संघ वाली हमारा गौरक्षण राष्ट्रीय संघ हमें इधर के कर्नाटक का अध्यक्ष बनाया है. हमें जितना होता है उतना हम काम कर रहे हैं हिंदू राष्ट्र के लिए सेवा करने के लिए. हम लोग गौ सेवा करते हैं और समाज सेवा करने के लिए आप लोग को हमको अवकाश दिया, इसलिए आप लोग को धन्यवाद मैं प्राप्त बोल रहा हूँ. इसके लिए आप लोग को सब लोग के इधर हमारा कार्य जो कर रहा है ये भगवान के लिए इच्छा से सब कार्य हो रहा है. इसके वास्ते गो व्यवस्था होता है और संगठन बना रहा है. सब उधर इधर हिंदू संगठन और सब इधर घूम के हम लोग इधर सबका एकत्र हिंदू राष्ट्र बनाने के लिए एक नियोजन बना है. इसके लिए आप लोग को सब लोग को क्या करना चाहिए, हमारा कर्नाटक में जो कुछ कर रहे हैं इधर हम गौ सेवा कर रहे हैं. इसके लिए लोग के लिए हमारा उधर सरकार जो है वो उसको गो रक्षण के लिए कुछ नहीं करता है. इसके लिए हम लोग क्या करता है मांग के लाता हूँ, भिक्षा मांग के ला के हम गाय संभालता हूँ और आदमी लोग को संभालता हूँ, आश्रम में चलाता हूँ. क्योंकि बहुत बड़े
संकट में हमें गौ रक्षण करने के लिए हमारा बहुत बड़ी एक्सीडेंट हुआ था, उससे मुझे बचाया गौ माता ने। इसके वास्ते हम गौ सेवा कर रहे हैं और करते रहेगा, और सबका सेवा भी करते रहेगा। आप लोग का सबका साथ होना चाहिए। इधर लोग कुछ बहुत बड़ी बड़ी मठ रहते हैं, उनका सेवा करने का मन नहीं रहते। सेवा करने का मन रहता है उनका, वो लोग के लिए ये सेवा के लिए हम बता रहे हैं सबको। हम इतना ये नहीं, बड़ी नहीं, छोटे छोटे लोग रहते हैं, हम उसका छोटे गांव में जाते हैं, हमारा विश्वास उसको बनाता है। हम संघ का कैसे करने का, अब बताने का कैसा, ये सब छोटे गांव में जाके वो हिंदू संगठन का एकत्र करता है, वो जमाता है, और क्या करने का करता है। इधर हमारा कार्यक्रम रहते हैं, और अगले जनवरी महीने में कार्यक्रम है बहुत बड़े। आपको कार्यक्रम में हम इधर लोग बुलाते हैं, अब आते हैं सेवा करने के लिए, और सेवा करके उनको प्राप्त करता है। इतना बोल के हमारा भाषा में इनाम देता है। ब्यूरो रिपोर्ट BV5 न्यूज़ कन्नಡ, ಬೆಳಗಾವಿ। Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.